ಯಾವಾಗ ನಮ್ಮ ದೇಹದ ಮುಂದುವರಿದ ಭಾಗ ಪೆಂಡಲಮ್ ಅಂತ ನಾ ಹೇಳ್ತೇನೋ ಅದು ಕೆಲಸ ಮಾಡೋದು ಹೇಗೆ? ಆ ವಿಶ್ವಶಕ್ತಿಗೆ ನಮ್ಮ ಸುಪ್ತ ಪ್ರಜ್ಞೆಗೆ ಕನೆಕ್ಷನ್ ಮಾಡುತ್ತದು. ನಮ್ಮ ಸುಪ್ತ ಪ್ರಜ್ಞೆಗೆ ಗೊತ್ತಿಲ್ಲದೆ ಇರುವಂತಹ ವಿಷಯನೇ ಇಲ್ಲ. ಭೂತ, ವರ್ತಮಾನ, ಭವಿಷ್ಯ ಎಲ್ಲವೂ ಕೂಡ ಅದಕ್ಕೆ ಗೊತ್ತಿದೆ. ಹಾಗಾದರೆ ಎಲ್ಲರಿಗೂ ಯಾತಕ್ಕೆ ಈ ಅನುಭವ ಬರೋದಿಲ್ಲ ಅಂತಂದ್ರೆ, ಅದು ಕೆಲಸ ಮಾಡೋದು ಯಾವಾಗ ಸುಪ್ತ ಪ್ರಜ್ಞೆ ಅಂದ್ರೆ ನಾವು ರಿಲ್ಯಾಕ್ಸ್ ಆಗಿದ್ದಾಗ ಮಾತ್ರ. ಯಾವಾಗ ನಮ್ಮ ಮನಸ್ಸು ಸಂಪೂರ್ಣ ರಿಲ್ಯಾಕ್ಸ್ ಆಗಿರುತ್ತೋ ಆವಾಗ ಮಾತ್ರ ನಮ್ಮ ಸುಪ್ತ ಪ್ರಜ್ಞೆ ಕೆಲಸ ಮಾಡುತ್ತೆ, ಅದು ಎಚ್ಚೆತ್ಕೊಳ್ಳುತ್ತೆ. ಸುಪ್ತ ಪ್ರಜ್ಞೆ ನಾವನ್ನ ಕಂಟ್ರೋಲ್ ಮಾಡಿಬಿಟ್ರೆ, ಸುಪ್ತ ಪ್ರಜ್ಞೆನ ನಾವು ಫಾಲೋ ಮಾಡಿದ್ರೆ ನಾವು ಭೂತ, ಭವಿಷ್ಯತ್ ಮತ್ತು ವರ್ತಮಾನ ಮೂರನ್ನು ಕೂಡ ನಾವು ಹ್ಯಾಂಡಲ್ ಮಾಡಬಹುದು. ಅದಕ್ಕೋಸ್ಕರ ಉಪಯೋಗಿಸುವಂತಹ ಒಂದು ಟೂಲೇ ಈ ಪೆಂಡಲಮ್. ಸಾಮಾನ್ಯವಾಗಿ ನನ್ನ 30-40 ವರ್ಷಗಳ ಅನುಭವದಲ್ಲಿ ಪೆಂಡಲಮ್ ಬಹಳ 100ಕ್ಕೆ 100ರಷ್ಟು ಅಕ್ಯುರಸಿ ಕೊಡೋದು ಆರೋಗ್ಯದ ವಿಷಯದಲ್ಲಿ. ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ಬಿಡ್ತಾರೆ ಅಂದರೆ ಬರೀ ಪ್ರಶ್ನೆಗಳನ್ನ ಕೇಳಕ್ಕೆ ಉಪಯೋಗಿಸ್ಕೊಂಡ್ಬಿಡ್ತಾರೆ. ನನಗೆ ದುಡ್ಡು ಕಳೆದೋಗುತ್ತೆ, ಬರುತ್ತಾ, ಮದುವೆ ಆಗುತ್ತೆ, ಆಗಲ್ವಾ? ಕೇಳಿ, ತಪ್ಪೇನಿಲ್ಲ. ಆದರೆ ನಿಖರವಾಗಿ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ನಾವು ನೋಡಬಹುದು ಪೆಂಡಲಮಲ್ಲಿ. ಬಡವರ ಬಾದಾಮಿ ಕಡಲೆಕಾಯಿ ಅಂತ ಅಂದ್ರೆ ಅರ್ಥ ಏನು ಅಂತಂದ್ರೆ, ಎಷ್ಟೋ ಜನಕ್ಕೆ ಬಾದಾಮಿಗೆ ತುಂಬ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗದೇ ಇದ್ದರೂ ಕಡಲೆಕಾಯಿ ಬೀಜನಾರು ತಿನ್ಬಿಟ್ಟು ಸಮಾಧಾನ ಮಾಡ್ಕೋಬೋದಲ್ವಾ? ಹಾಗೇನೆ ಈ ಪೆಂಡಲಮ್ಮು ಯಾವುದೇ ಖರ್ಚಿಲ್ಲದೆ, ಆಮೇಲೆ ಕಲಿಯೋದಕ್ಕೂ ಕೂಡ ಬಹಳ ಸುಲಭ. ಇದಕ್ಕೆ ಬೇಕಾಗಿರೋದು ಒಂದೇನೆ, ನಮ್ಮ ಸುಪ್ತ ಪ್ರಜ್ಞೆಯನ್ನ ಶಾಂತ ಮಾಡ್ಕೋಬೇಕು. ಹೇಗೆ? ಅದಕ್ಕೆ ಸಾಕಷ್ಟು ದಾರಿಗಳಿವೆ. ಕೆಲವೊಂದು ಮೆಡಿಟೇಷನಿಂದ ಮಾಡ್ಬೋದು, ಅಥವಾ ಇನ್ಸ್ಟೆಂಟ್ ಆಗಿ ನಮ್ಮ ಮನೋಬಲದಿಂದ, ಇಲ್ಲ ನನ್ನ ಮನಸ್ಸು ಈಗ ಶಾಂತವಾಗಿದೆ ಅಂತ ಅನ್ಕೊಂಡ್ರೂ ಕೂಡ ಸಾಕು. ಅದಕ್ಕೇನು ದೊಡ್ಡ ವಿಶೇಷ ತರಬೇತಿ ಕೂಡ ಬೇಕಾಗಿಲ್ಲ. ಮಾಡಿಕೊಂಡಾಗ ನಿಮ್ಮ ಸುಪ್ತ ಪ್ರಜ್ಞೆ ವಿಶ್ವಶಕ್ತಿಗೆ ಸಂಯೋಜನೆಗೊಂಡು ನಿಮ್ಮ ಪೆಂಡಲಮ್ ಉತ್ತರ ಕೊಡ್ತಾ ಹೋಗ್ತಾ ಇರುತ್ತೆ.